2024ನೇ ವರ್ಷ ಹೋಯ್ತಾ ಇದೆ, 2025ನೇ ವರ್ಷ ಬರ್ತಾ ಇದೆ. ಈಗ ಹೊಸ ವರ್ಷಕ್ಕೆ ಏನಾರೋ ರೆಸಲ್ಯೂಷನ್ ಏನು ಮಾಡ್ಕೊತೀರಿ? ಎಲ್ಲಿ ಹೋಗ್ಬೇಕು, ಹೊರ ಹೋಗ್ಬೇಕು ಅಂತ ಪಾರ್ಟಿ ಗೋವಾ ಎಲ್ಲ ಟೆಸ್ಟ್ ಐತೆ, ಇನ್ನೆಲ್ಗೆ ಹೋಗೋದು? ಗೋಯಿಂಗ್ ಟು ಗೋವಾ ಅಂತ ಕೂತಲ್ಲ ಇಲ್ಲೊಬ್ಬ ಹೋಗಿದ್ರಾ? ಆಮೇಲೆ ಎಕ್ಸಾಮ್ ಯಾವಾಗಲಿಂದಪ್ಪ? ಶುಕ್ರವಾರ. ಹಾಂ ಸರಿ ಸರಿ. ಈಗ ತಮ್ಮಯ್ಯ ಬರೋದು ಮಾತು, ಈಗ ಹೋದ ವರ್ಷ ಯಾರು ಲವ್ ಗಿವ್ ಮಾಡ್ತೀರಿ? ಯಾಕ ಏ ಭಯ ಇಲ್ಲ, ಇದಕ್ಕೆ ಭಯ ಇಲ್ಲ, ಇದಕ್ಕೆ ಹಿಡ್ಕ ಅವನ ಇದಕ್ಕಪ್ಪ ಲವ್ ಅಂದ್ರೆ ಬಿದ್ದು ಓಡ್ತಾನಲ್ಲ ಗಂಡು. ತಮ್ಮಯ್ಯ ಬಾಯ್ಲಿ, ಇದಕ್ಕೆ ಲವ್ ಮಾಡಕ ಬಾಪ ಇಲ್ಲಿ ಬಾರ ಇಲ್ಲಿ. ಒಳ್ಳೆ ಕೆಲಸ ಮಾಡ್ತಾ ಇದೆ, ಓದ್ಬೇಕು ಅಂತ ಆಸಕ್ತಿ ಇದ್ದ. ಹುಡುಗಿರ್ ಸವೇಸ ಬೇಡ, ಒಳ್ಳೆ ಕೆಲಸ ಬಿಡ್ಲ, ಒಳ್ಳೆ ವಿಚಾರ ಆಗಲ್ಲ ನಿಂದು. ಯಾಕ ತಾಯಿಗಳ ನನ್ನ ಕಂಡಿಟ್ಗೆ ಓಡಿದ್ರಿ? ನಿಂತ್ಕೊಳ್ಳವ ಏನ್ ಲೆಕ್ಕನ ಕುಸು? ನಾನು ನಿಮ್ಮ ಊರೇ ನಿಂತ್ಕೋ, ನಿಮ್ಮ ಅಣ್ಣಂಗೆಲ್ವ ನಾನು ನಿಂತ್ಕೋ. ನಿನ್ನ ಹೆಸರು ತಾಯಿ? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ? ಓ ಬಹಳ ಜೋಶ್ ಆಗಿದೆ ಮಾತ್ರ ಲಕ್ಷ್ಮೀ ದೇವಿ ಕಡೆಗೆ. ಹೂ ಇವಳೆಲ್ಲ ಮುಡ್ಕ ಇದೆಯಲ್ಲ. ವೆರಿ ಗುಡ್ ಗರ್ಲ್. ಕುಸು ಇವನ್ ಮಾತು, 2024ನೇ ವರ್ಷ ಹೋಯ್ತಾ ಇದೆ, 2025ನೇ ವರ್ಷ ಬರ್ತಾ ಇದೆ. ಈಗ 2025ನೇ ವರ್ಷಕ್ಕೆ ನಿಮ್ಮ ಫ್ರೆಂಡ್ಗಳ ಸರ್ಕಲ್ ಎಲ್ಲಿಗೆ ಹೋಗ್ಬೇಕು ಅನ್ಕಿದ್ರಿ? ಎಕ್ಸಾಮ್ ಬರೀಬೇಕು ಅನ್ಕಿದ್ರಿ? ನ್ಯೂ ಇಯರ್ಗೆ ಕರೆಕ್ಟ್ ಎಕ್ಸಾಮ್ ಬಿದ್ದಿತ್ತಾ? ಓಹೋ ಕೆಡ್ತಲಪ್ಪ ಕೆಲಸ. ಹೋದ ವರ್ಷ ಒಂದು ಪ್ರಶ್ನೆ ತಾಯಿ, ಹೋದ ವರ್ಷ 2024ನೇ ವರ್ಷದಲ್ಲಿ ತುಂಬಾ ಸಂತೋಷದ ವಿಚಾರ ಯಾವ್ದವ ನಿನ್ಗೆ? ನಿಮ್ಮ ಹೆಸರು ಮೇಡಮ್ ಅವ್ರೆ? ಸಿಂಧು ಅಂತ. ಯಾವ ಊರ ನೀವು? ಬೆಳವಾಡಿ ಅವರಾ? ಆಮೇಲೆ ನಿಮ್ಮ ಕಡೆ ಹೆಂಗೆ ಹೊಸ ವರ್ಷ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ಇದು ನೀವು ಕಾರ್ದ ಊಟ? ನಿಮ್ಮ ಕಾರ್ದ ಊಟ? ಸಿಹಿ ಊಟ ಇಲ್ಲ? ಆಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ದೀರಿ? ಹೊರಗಡೆ ಫ್ರೆಂಡ್ಗಳ ಜೊತೆ ಹೋದ್ರೆ? ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ವೆರಿ ಗುಡ್. ಅಜ್ಜಿ ನಿಮ್ಮ ಹೆಸರೇನಾ? ಶೋಭಾ. ಯಾವ ಊರವ್ರ ನೀವು? ಮೈಸೂರು. ಯಾವ ಏರಿಯಾದವ್ರ? ಓಹೋ ಕುಂಬಾರಕೊಪ್ಪಲ್ನವ್ರ. ಆಮೇಲೆ ಹೋದ ವರ್ಷ 2024ನೇ ವರ್ಷ ಒಳ್ಳೆ ವರ್ಷವ ಕೆಟ್ಟ ವರ್ಷವ ಅಜ್ಜಿ? ಕೆಟ್ಟ ವರ್ಷ. ಯಾಕ ಏನ? ಎಲ್ಲಾ ಕಡೆನೂ ಮಳೆ ನೀರು ಎಲ್ಲ ಇದಾಯ್ತು. ಇಲ್ಲ ಎಲ್ರು ಮಳೆ ಚೆನ್ನಾಗೈತು, ಬೆಳೆ ಚೆನ್ನಾಗೈತು ಅಂತಾರ. ಬೆಂಗಳೂರೇ ಮುಳುಗೋಯ್ತಲ್ಲ, ಇವ್ರ ಮನೇನು ಮುಳುಗೋಯ್ತಲ್ಲ. ಇವ್ರ ಬೆಂಗಳೂರು ಹುಡುಗಿ ಇದು. ಬೆಂಗಳೂರು ಹುಡುಗಿ ಅಂದ್ರೆ ಈ ವರ್ಷ 25ನೇ ವರ್ಷದಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀರಿ? ಮಳೆಗೆಲ್ಲ ಬರ್ದಂಗೆ ರೈತರಿಗೆಲ್ಲ ಒಳ್ಳೇದಾದ್ರೆ ಸಾಕು. ರೈತರು ಒಳ್ಳೇದಾಗಬೇಕು ನೋಡಿದ್ರೆ. ನಿಮ್ ಒಳ್ಳೆ ಮನ್ಸದ ನಿಮ್ಗೆ ಒಳ್ಳೇದೈತೆ ಕಂಡು ಪ್ರೀತಿಯ ತಂಗಿಂದ್ರ, ಈ ಹೊಸ ವರ್ಷ ನಿಮ್ಗೆ ಹೊಸತನ ಉಂಟಾಗ್ಲಿ. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಅಂತಮ್ಮ. ತಮ್ಮ ನಿಂತ್ಕಪ್ಪ ಒಂದು ನಿಮಿಷ. ಯಾವ ಊರವ್ರು ನೀವು? ನಂಜನಗೂಡು. ಬಯ್ಯಲ್ಲ ತಮ್ಮ, ಬಾ ನೀನು ಬಾ, ಏನಿಲ್ಲ ಇದು ಬಾರೋ. ನಂಜನಗೂಡನಾ? ಈಗ ಹೊಸ ವರ್ಷ ಹೆಂಗ ಆಚರಣೆ ಮಾಡ್ಬೇಕು ಅನ್ಕೊಂಡಿದೆ ಅಣ್ಣ? ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ ಫಸ್ಟ್. ಯಾವ ದೇವಸ್ಥಾನಕ್ಕೆ? ನಮ್ಮೂರೇ ದೇವಸ್ಥಾನ ಅಣ್ಣ, ನಾವು ಬೇರೆ ಊರಿಗೆ ಇಲ್ಲಿ ನಂಜನಗೂಡು ದೇವಸ್ಥಾನಕ್ಕೆ ಹೋದೆಯಾ? ಆಮೇಲೆ ಹೊಸ ವರ್ಷ ದೇವ್ರಿಗೆ ನಂಜುಂಡೇಶ್ವರನಿಗೆ ಒಳ್ಳೆ ಕೆಲಸ. ಆಮೇಲೆ ಇರೋಣ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹೋಗ್ಬೇಕು, ಕೈ ಮುಗಿಬೇಕು. ಹೌದಾ? ಆಮೇಲೆ ಮಿಕ್ಕಿದ ಕೆಲಸ. ಆಮೇಲೆ ಈಗ ಹೊಸ ವರ್ಷದಲ್ಲಿ ಏನಾರು ಹೊಸ ಯೋಜನೆಗಳು ಹಾಕಿದೆಯಾ? ಅದೇ ಅಣ್ಣ, ಇಂಟರ್ನೆಟ್ಸ್ಗಳವೆ, ಪಾಸ್ ಆಗ್ಬೇಕು, ಓದ್ಬೇಕು, ಎಕ್ಸಾಮ್ಗೆ ಓದ್ಬೇಕು. ಆಮೇಲೆ ಅದೇ ಅಣ್ಣ, ಅದೇನೇ ಲೈಫು, ಇನ್ನೇನು ಇಲ್ಲ. ಮತ್ತೆ ಅದೇ ವರ್ಷ ಅದೇ ಬರ್ತದೆ, ಬೇರೆ ಇನ್ನೇನು ಇಲ್ಲ. ಬೇರೆ ಏನೇನು ಅಂದ್ರೆ ಏನಾರು ಹೋದ ವರ್ಷ 2024ರಲ್ಲಿ ಲವ್ ಗಿವ್ ಮಾಡಿ ಕೈ ಕೊಟ್ಟರ? ಕೈ ಮುಗಿದ್ ಬಿಡ್ತೀನಿ ಅಣ್ಣ. ಆ ಥರ ಇಲ್ಲ ನಿನಗೆ? ಆ ಥರ ಆಸೆ ಇಲ್ಲ? ಓ ಸರಿ, ಕೈ ಆಗ್ರೆ. ಆಮೇಲೆ ಸರ್ ಈಗ ಏನು ಸಹ ಮೈಸೂರು ಸಿಕ್ಕಾಪಟ್ಟ ಟ್ರಾಫಿಕ್ ಆಗದಲ್ಲ ಗುರುಗಳೇ? ಏನ್ ಸಿಟಿ ಬೆಳೀತಾ ಕಾಲಕ್ಕೆ ಕಣ್ಣಿಲ್ಲ ಹಂಗ ಆಗ್ಬಿಟ್ಟದ ಸ್ವಾಮಿ. ನೀವೇ ಪೊಲೀಸ್ನವ್ರು ಎಷ್ಟೋ ವಾಸಿ ಚಂದಾಗ ಪಾಪ ಒಳ್ಳೆಯವ್ರು ಕೆಟ್ಟರು ಎಲ್ಲರೂ ಚೆನ್ನಾಗಿ ಮಾಸ್ಕದಮ್ಮ ಪಾಪ ದಾರಿ ಮಾರ್ಗ ಮಾಡ್ಕೊಡ್ತೀರಿ. ಆಮೇಲೆ ಹೊಸ ವರ್ಷ ಈ ವರ್ಷ ಹೆಂಗೆ ಸರ್ ಆಚರಣೆ ಹೆಂಗ್ ಮಾಡಿದ್ರಿ ಸರ್? ಈ ವರ್ಷ ಆಚರಣೆ ಜನಗಳು ನೋಡ್ಬೇಕು, ನಾವು ನೋಡೋದು ಅವ್ರ ಆಚರಣೆ ಮಾಡೋದು ನಾವು ಸಹಕರಿಸ್ತೀವಿ. ಜನಗಳು ಮಾಡ್ಬೋದು, ನಾವು ಮಾಡಲ್ವಲ್ಲ. ಅವ್ರು ಮಾಡೋದ್ರೆ ನೀವು ನೋಡ್ಕೊಂಡು ಖುಷಿ ಪಡೋದ? ಮಾಮೂಲಿ 12 ಗಂಟೆ 1 ಗಂಟೆ ತನಕ ಮಾಡ್ತಾರೆ. ಟ್ರಾಫಿಕ್ ಸಂಚಾರ ದಟ್ಟಣೆ ಇದ್ರೆ ನಾವು ಸರಿಪಡಿಸ್ಕೊಡ್ತೀವಿ ಅಷ್ಟೇ. ಅಲ್ಲ ಸರ್, ನಿಮ್ಮ ಅಕ್ಕ ಮರಿ ಎಂಟಿ ಮಕ್ಕ ಮಾಡ್ಲಿರ್ತಾರೆ, ಅವ್ರಿಗೆ ಕರ್ಕೊಂಡು ಎಲ್ಲೂ ಕರ್ಕೊಂಡು ಕೆಲಸಕ್ಕೆ ಸೇರಿದ ಮೇಲೆ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಹೌದು ಸರ್. ಪೊಲೀಸ್ ಕೆಲಸ ಆದ್ಮೇಲೆ ಇಲ್ಲಾರು ಸೇರ್ಕೊಬಾರ್ದು, ಸರ್ಕೊಂಡ ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಇಲ್ಲ ಎಲ್ಲಕ್ಕೂ ಒಳ್ಳೇದು ಕೆಟ್ಟದಕ್ಕೆ ಎಲ್ಲಕ್ಕೂ ಮಾಡಲೇಬೇಕು. ನೀವು 31 ಜನವರಿ 31ಕ್ಕೆ ಮಾಡ್ತೀರಾ, ನಾವು ಜನವರಿ 1ನೇ ತಾರೀಕು ಬೆಳಗ್ಗೆ ಟೈಮ್ ಮಾಡ್ತೀವಿ ಅಷ್ಟೇ. ಓ ಡ್ಯೂಟಿ ಮುಗಿಸ್ಕೊಂಡಮ್ಮ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳೋದು. 31st ಮುಗಿಸ್ಕೊಂಡು 1ನೇ ತಾರೀಕು ಬೆಳಗ್ಗೆ ಮಾಡೋದಷ್ಟೇ. ಎಂಟಿ ಮಕ್ಕಳನ್ನು ಆಮೇಲೆ ಎಲ್ಲಿ ಕರ್ಕೋಬೇಕು ಇದ್ರೆ ಎಲ್ಲರೂ ಸಂತೋಷದಲ್ಲಿ? ಮೈಸೂರಲ್ಲೇ. ಮೈಸೂರು ಲೋಕಲ್. ಹೌದು ಸರ್. ಅಲ್ಲ ಸರ್, ಈ ಒತ್ತಡದ ಮಧ್ಯದಲ್ಲಿ ನಿಮ್ಗೆ ಹೊಸ ವರ್ಷದಲ್ಲಿ ಈಗ ಗುರುಗಳ ಒಂದು ಮಾತು ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. 2024ರಲ್ಲಿ ನಿಮ್ಗೆ ಒಂದು ಮನುಷ್ಯ ಸಂತೋಷ ಆಗೋ ವಿಚಾರ ಅಥವಾ ಮರೆಯಲಾರದಂತ ಘಟನೆ ಯಾವ್ದಿದ್ದ ಗುರುಗಳೇ?
ಘಟನೆ ಅಂದರೆ ಈಗ ದಸರಾ ಟೈಮಲ್ಲಿ ಚಾಮುಂಡೇಶ್ವರಿ ಇದಾಗಿದ್ದು ಅದು ನಮಗೆ ಖುಷಿ ವಿಚಾರ. ಯಾವುದೇ ಅಡೆತಡೆ ಇಲ್ದಾನೆ ಜಂಬೂ ಸವಾರಿ ಆಗಿದ್ದು ಅದು ಖುಷಿ ವಿಚಾರ. ಈಗ ದುಃಖ ಅಂದರೆ ಆ ಥರ ದುಃಖ ಅಂತ ಏನಿಲ್ಲ, ಎಲ್ಲ ಅನ್ಕೊಂಡೆ ಅಡ್ಜಸ್ಟ್ ಮಾಡ್ಕೊಂಡೆ. ದುಃಖ ಆ ಥರದ್ದು ಏನಿಲ್ಲ. ಜನಗಳು ಯಾರು ಒಬ್ರು ನಾವು ಹೇಳ್ದಾಗ ಸಹಕರಿಸಲ್ಲ, ಅದು ಬೇಜಾರಾಗುತ್ತೆ. ಅದು ಬಿಟ್ಟರೆ ಈಗ ನಿಮ್ಮ ಜೀವನದಲ್ಲಿ 2025ನೇ ಇಸ್ವಿಲಿ ನೀವು ಏನು ಮಾಡ್ಬೇಕು ಅಂತ ನಿಮ್ಮ ಮುಖ್ಯ ಸಾಧನೆ ಏನು? ಮುಖ್ಯ ಸಾಧನೆ ಏನು ಅಂದರೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಆರೋಗ್ಯ ಬಗ್ಗೆ ಮುಖ್ಯ. ಕರೆಕ್ಟು ಸಾ ಪೊಲೀಸ್ನವ್ರಿಗೆ ಯಾವತ್ತು ಆರೋಗ್ಯ ಇರಬೇಕು. ಮಳೆ ಗಾಳಿ ಬಿಸಿಲು ಅಂದ್ಕೊಂಡು ಪಾಪ ಹಗಲು ಸಂಜೆ ಡ್ಯೂಟಿ ಮಾಡೋರು ನಿಮ್ಮ ಸಂತೋಷ. ನೀವು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ನಿಜ ಸುಳ್ಳ ಸರ್? ಥ್ಯಾಂಕ್ ಯು ಸರ್, ಒಳ್ಳೇದಿಲ್ಲ ಸರ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸರ್. ಹೊಸ ವರ್ಷ ಬರ್ತಾರೆ, ಹೊಸ ವರ್ಷ ಆಚರಣೆ ಮಾಡಲ್ವಾ? ಏನಪ್ಪ ಹಂಗಂದ್ರೆ ಹೊಸ ವರ್ಷ ಏನಂತ ಗೊತ್ತಿಲ್ವಾ? ಅಯ್ಯೋ ತಾಯೇ, ಈಗಲೂ ಇನ್ನಂತೆ ಬಿದ್ದೇವ ನಮ್ಮವ. ಹೊಸ ವರ್ಷ ಅಂದ್ರ ಅಯ್ಯೋ ಅಯ್ಯೋ ಅಯ್ಯೋ. ಸರ್ ನಮಸ್ಕಾರ ಗುರುಗಳೇ, ನಿಮ್ಮ ಹೆಸರು ಸರ್? ಮುರಳೀಧರ ಸರ್. ಹೆಂಗಿದೆ ಸರ್ ಡ್ಯೂಟಿ? ಚೆನ್ನಾಗಿದೆಯಾ ಸರ್? ಅದೇನು ಸ್ವೀಟಾ? ಅಲ್ಲಲ್ಲ, ಯಾಕಂದ್ರೆ ಈ ವಾಹನ ದಟ್ಟಲೆಯಲ್ಲಿ ನೀವು ಪಾಪ ಲೆಕ್ಕಿಸ್ತೆ ಗಾಳಿನ ಲೆಕ್ಕಿಸ್ತೆ ಡ್ಯೂಟಿ ಮಾಡ್ತಾರಲ್ಲ, ಅದಕ್ಕೆ ಖುಷಿ ಆಯ್ತು ಗುರುಗಳೇ. ಮಾಡಲೇಬೇಕು. ಆಮೇಲೆ ಗುರುಗಳೇ, ಈ ವರ್ಷದ ಹೊಸ ವರ್ಷ ಹೆಂಗೆ ಆಚರಣೆ ಮಾಡ್ಬೇಕು ಅಂತೀರಿ? ನಿಮ್ಗಿಲ್ಲ? ಸಾರ್ವಜನಿಕರಿಗೆ ನಾಗರಿಕರಿಗೆ ಹೊಸ ವರ್ಷ ನಿಮ್ಗಿಲ್ವಾ ಸರ್? ನಮಗಿಲ್ಲ. ಯಾಕಿಲ್ಲ? ಜನಗಳಿಗೆ ಸಂತೋಷ, ನಮ್ಮ ಸಂತೋಷ ಅಲ್ಲ. ಜನಗಳ ಸಂತೋಷ ನಿಮ್ಮ ಸಂತೋಷವಾ? ಹೌದು. ಯಾವ ಊರವರು ಸರ್? ಉತ್ತಮಳ್ಳಿ. ಓ, ನಮ್ಮ ಕೊಳಗಲ್ ಸೈಡ್ನವ್ರಾ? ಇಲ್ಲಿ ಹತ್ತು ಬಂದಿರಪ್ಪ ನೀವು ಕೊಳಗಲ್ದವರು? ಇಲ್ಲೇ ಮೈಸೂರಲ್ಲೇ ಇರೋದು. ಮೈಸೂರಲ್ಲೇ ಇರೋದಾ? ಆಮೇಲೆ ಸರ್ ಏನು ಮಾಡ್ಕಿರೋದು ಸರ್ ನೀವು? ನಾವು ರಿಯಲ್ ಎಸ್ಟೇಟ್. ಓ, ರಿಯಲ್ ಎಸ್ಟೇಟ್ನವರು. ಗುರುಗಳೇ, ಈಗ 2025ನೇ ಇಸ್ವಿಲಿ ಹೊಸ ವರ್ಷ ಬರ್ತದೆ. ಈಗ ಎಲ್ಲಿ ಗಣ್ಯ ನಿಂತರು ಎಲ್ಲ ಮಕ್ಳು ಕರ್ಕೊಂಡು ಎಲ್ಲಿಗಾರು ಹೋಗ್ಬೇಕು ಅಂತ ಬೆಟ್ಟಗಿಟ್ಟಿಗೆ ಹೋಗಕ್ಕೆ ಇದು ಮಾಡಿದ್ದಾರೆ, ಪ್ಲಾನ್ ಮಾಡಿದ್ದಾರೆ. ಹೋಗ್ತೀನಿ. ಎಲ್ಲಿ ಹೋದಾರೆ? ಮಹೇಶ್ವರನ ಬೆಟ್ಟ. ಮಹೇಶ್ವರನ ಬೆಟ್ಟ. ಆಮೇಲೆ ಅಲ್ಲೇ ಸಿಹಿ ಊಡ್ತಾರ, ಕಾರ್ ಊಡ್ತಾರ ಸರ್ ನೀವು? ಸಿಹಿ ಊಡ್ತಾರ ಸಾ? ಏನೇನು ಮಾಡಿದ್ರಿ ಸಾ ಮನೇಲಿ? ಒಳಗೆ. ಅಜ್ಜಿ, ಯಾವ ಊರ ನೀವು? ರಮನಹಳ್ಳಿ. ರಮನಹಳ್ಳಿಯವರ ಜನ ಕಿತ್ಲೆ ವ್ಯಾಪಾರ ಮಾಡಿದ್ರೆ? ಅಂಕಣಪ್ಪ ಕಿತ್ಲ ಇದು ಬಾರ್ದೆ ಜೀವನ. ಏನಜ್ಜಿ? ಇದು ಬಾರ್ದೆ ನಮ್ಮ ಜೀವನ. ಓಹೋ, ಈಗ ಅಜ್ಜಿ ಹೊಸ ವರ್ಷ ಅಂತ ಬರ್ತದೆ. 2025ನೇ ವರ್ಷ. ಈ ವರ್ಷ ಹಬ್ಬ ಗಿಬ್ಬ ಆಚರಣೆ ಮಾಡಲ್ಲ ನೀವು? ಮಾಡ್ತೀವಿ ಜನ, ಹಬ್ಬ ಮಾಡದೆ ಇರಕತ್ತಪ್ಪ. ಉಪಸಪ್ಪೆ ಉಣ್ಬೇಕು ತಾನೆ. ಉಪಸಪ್ಪ ಉಣ್ಬೇಕು. ಇನ್ನೇನು ಇರೋರು ಬೆಣ್ಣೆ ತಿನ್ಲಿ, ಉಪಸಪ್ಪ ನಾವ್ ಇರೋ ಬೆಣ್ಣೆ ತಿನ್ಲಿ, ನಾವು ಉಪಸಪ್ಪೆ ಉಣ್ಣ. ಆಮೇಲೆ ಅಜ್ಜಿ ಮಕ್ಳು ಎಷ್ಟು ಜನ? ಒಬ್ರೆ, ಅವ್ರೇ ಚೆನ್ನಾಗಿರ್ಲಿ. ಯಾಕಜ್ಜಿ ನಿಮ್ಮ ಮಕ್ಕ ಮರಿ ಜೊತೆ ಚಂದಾಗಿರ್ಲಿ, ಹಚ್ಚರ ಇದಾವ, ಅವರೇ ಚೆನ್ನಾಗಿರ್ಲಿ. ಹೌದಜ್ಜಿ, ಹೊಸ ವರ್ಷ ಬರ್ತಾ ಇದೆ. ಹೊಸ ಹೊಸ ಆಚರಣೆಗೆ ಮಾರ್ಕೆಟ್ ಎಲ್ಲ ತುಂಬಾ ಜನ ಅವ್ರೆ. ಈಗ ಹೊಸ ವರ್ಷ ಯಾವ ರೀತಿ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ರಿ? ಯಾವ ಎಣ್ಣೆ ಹೊಡೆಯೋದು, ಪಲಾವ್ ತಿನ್ನೋದು, ಇನ್ನೇನು ಮಾರೋದೇನಕ್ಕೆ? ಅದು ಎಣ್ಣೆ ಕುಡಿಯಕ್ ತಾನೆ. ಫಸ್ಟ್ ಪಾಯಿಂಟ್ ಹೊಸ ವರ್ಷ ಹಿಂದೂ ಜನಕ್ಕೆಲ್ಲ ಮುಸ್ಲಿಂ ಜನಕ್ಕೆ ಕ್ರಿಶ್ಚಿಯನ್ ಯಾವ್ದಾರ ಇಲ್ಲಿ ನಾವು ಒಳ್ಳೆ ರೀತಿನ ಬಾಳಬೇಕು, ಬದುಕಬೇಕು. ಏನೇ ಇದು ಐತಲ್ಲ ಕೆಲಸಗಳು ಏನೇನೋ ಹೆಚ್ಚಿ ಇದರಲ್ಲಿ ಇದು ಬತ್ತು ಅದರಲ್ಲಿ ಅದೆಲ್ಲ ನಿಮ್ಮ ದೇವ್ರು ನಿಮಗೆ ಒಳ್ಳೆಯದು, ನಮ್ಮ ದೇವ್ರು ನಮಗೆ ಒಳ್ಳೆಯದು. ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡಬೇಕು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. Happy New Year, everyone. ಕರ್ನಾಟಕ ಇದೇ ಫಸ್ಟ್ ಬಂದಿರೋದು ನೀವು? ಕನ್ನಡ? English only, sorry. ಇಂಗ್ಲಿಷ್ ಓನ್ಲಿ. ನಮ್ಮ ಕನ್ನಡದವರು ನಮ್ಗೆ ಇಂಗ್ಲಿಷ್ ಬರಲ್ಲ. ಮೇಡಮ್, 10 ರೂಪಾಯಿ ನೀವು ಸ್ವಲ್ಪ ಬನ್ನಿ. I don't know what's going on, but Happy New Year and Merry Christmas everyone in Karnataka. ಹೌದಾ? ಯಾನಂದ್ರೆ ನಂಗೆ ಒಂದು ಗೊತ್ತಾನಿಲ್ಲ. ನಾನು ಕನ್ನಡದವರು, ಇಂಗ್ಲಿಷ್ನವರು. ಯಾವ ದೇಶ? ವಿಚ್ ಕಂಟ್ರಿ? England. England From Bristol. Bristol massive, Bristol. Couples coming to Karnataka? Yeah, for mostly biryani. Samba, idli, dosa, vada. Very good. But yeah. ಚೆನ್ನಾಗಿ ತಿಂದಿದ್ದಾರೆ ಹೊರ ತುಂಬಾ? Yeah, exactly. Yeah, that's it. ಬಿರಿಯಾನಿ ಖಾತಾ ಹೈ ನೈ? Yeah, mutton, chicken, paneer, all good. Yeah. ಪನ್ನೀರು? Yeah. ನಮಸ್ಕಾರ ಹೇಳಿ ಸ್ವಾಮಿ. ಯಾವ ಊರವ್ರ? ನಾವು ಯಳಂದೂರವರು. ಯಳಂದೂರು ಪಕ್ಕ? ಎರಿಯೂರು. ಓ, ನಮ್ಮೂರವರು ಕೈ ಇವರು. ಇಲ್ಲಿ ಎತ್ತು ಬಂದ್ರಿ ನಮ್ಮ ಮೈಸೂರಿಗೆ? ಇಲ್ಲೇ ತರಕಾರಿ ತಗೊಳಕ್ ಬಂದಿವಿ. ಓ, ಹೊಸ ವರ್ಷಕ್ಕೆ ಬಟ್ಟೆಗಳು ಬೋರಿಗಳು ತಕರಕ್ ಬಂದ್ರಿ ಮಸ್ತಾಗ. ಮತ್ತೆ ಇನ್ನೇನ್ ಸಮಾಚಾರ ಹೇಳಿ? ಆ ಕಡೆ ತಿರ್ಗಿ ಕ್ಯಾಮ್ರಾ ತಿರ್ಗಿ. ಆಮೇಲೆ ಹೊಸ ವರ್ಷ ಹೆಂಗ ಹೋದ ವರ್ಷ ಹೆಂಗ್ ಆಚರಣೆ ಮಾಡ್ರಿ? ಈ ಸತಿ ಆಚರಣೆ ಹೆಂಗ್ ಮಾಡ್ಬೇಕು ಅಂತಿದ್ರಿ? ದುಡ್ಡು ಕಾಸಿ ಇಲ್ಲ, ಯಾನ ಆಚರಣೆ ಮಾಡಮ್ ಬನ್ನಿ. ಹಂಗಂದು ಬಿಟ್ರೆ ಲಕ್ಷಾಧಿಪತಿ ಹೀಗೆ ಮರ್ಯ ನೀನು? ಯಾನು ಇಲ್ಲ ಸ್ವಾಮಿ. ಆಮೇಲೆ ಈಗ 2024ನೇ ಇಸ್ವಿ ಹೊಂಟಾಯ್ತು. ಹೌದು. 2025ನೇ ವರ್ಷ ಬರ್ತಾಯಿದೆ. ಇಲ್ಲಿ ನಿಮ್ಗೆ ಏನ್ ಪ್ಲಾನಿಂಗ್ ಮಾಡ್ತಿದ್ರಿ ಫ್ರೆಂಡ್ಗಳೆಲ್ಲ? ಯಳಂದೂರವರು ನಿಮ್ಮ ಊರಲ್ಲಿ ಎಲ್ಲಿ ಹೋಗ್ಬೇಕು ಅಂತ? ಬೆಳಗರಗನ್ ಬೆಟ್ಟಕ್ಕೆ ಹೋಗ್ತೀವಿ. ನಮ್ಮ ಬೆಳಗಿರಂಗಪ್ನೆ ದಾರಿ ನಮ್ಗೆ ಯಾರು ಇಲ್ಲ. ಹೊಸ ವರ್ಷಕ್ಕೆ ಬೆಳಗಿರಂಗಪ್ನಿ. ಹೌದು. ಎಲ್ಲ ಫ್ರೆಂಡ್ಗಳೆಲ್ಲ ಹೋದ್ರೆ ಎಲ್ಲರೂ ಹೋಗ್ತೀವಿ. ಆಮೇಲೆ ಇದು ಪಾರ್ಟಿ ಗೀಟಿ ಅವೆಲ್ಲ ಕುಡಿಯಲ್ಲ. ಹೆಂಡತಿ ಮಕ್ಕಳ ಜೊತೆಗೆ ಎಲ್ಲೂ ಕರ್ಕೋಗಲ್ಲ ಅಪ್ಪಾಜಿ? ಅವ್ರನ್ನೆಲ್ಲ ಹೊಸ ವರ್ಷ ಕರ್ಕೋಲ್ಲ ಬಿಡಿ. ಯುಗಾದಿ ಹಬ್ಬ ಕರ್ಕೋಯ್ತೀವಿ. ಹೌದಾ? ಯಾವ ಊರಪ್ಪ ನೀವು? ಮೈಸೂರು. ಮೈಸೂರಲ್ಲಿ ಯಾವ ಊರ? ಯಾವ ಏರಿಯಾವ? ನಮ್ದು ಗಾಂಧಿನಗರ. ಗಾಂಧಿನಗರದವ್ರ? ಆಮೇಲೆ ಬಾಳೆಹಣ್ಣು ವ್ಯಾಪಾರ ಸುಮಾರು ಪರವಾಗಿಲ್ವಾ?
ನೀನ್ ನೋಡ್ರಿ ಈಗ ಹೊಸ್ತ ಮದುವೆ ಕಾಣ್ತಿದೆ ಹೊಸ್ತ ಮದುವೆ ಗಂಡ ಮದುವೆ ಓ ಯಾಣೆ ಚಿನ್ನಪ್ಪನ ಈ ಪುಟಿ ಹಾಕಿದೆ ದಂಡು ಪೋಯ ಯಾಣಿಲ್ಲ ಪೋಯ ಯಾಣಿಲ್ಲ ಕಣ ಮದುವೆಗೆ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿಲ್ಲ ಎಂಗೇಜ್ಮೆಂಟ್ ಆಗಿದ್ದ ಆಮೇಲೆ ಹೊಸ ವರ್ಷಕ್ಕೆ ನಿಮ್ ಹುಡುಗಿ ಕರ್ಕೊಂಡು ಇಲ್ಗೂ ಆಗಲ್ವಾ ಎಲ್ಲೂ ಕಳ್ಸಲ್ಲ ನಮ್ಮ ಮನೇಲಿ ಯಾರನ್ನ ಅವ್ರ ಮನೇಲಿ ಹೊಡಿತಾರೆ, ಎಲ್ಲೂ ಕಳ್ಸಲ್ಲ. ಹುಡುಗಿ ಎಲ್ಲೂ ಕಳಿಸಲ್ವಾ ಮತ್ತೆ ಹೆಂಗ ಚಾಕ್ಲೇಟ್ ಗಿಕ್ಲೇಟು ಏನಾದ್ರು ಗಿಫ್ಟ್ ಹೊಸ ವರ್ಷಕ್ಕೆ ಕಾಣದಂಗೆ ತಗೊಂಡೋಗಿ ಕೂಬಿಟ್ಟು ಬರೋದು, ಹೇಳ್ಕೊಡ್ಬೇಕು. ಕಾಣದಂಗೆ ತಗೊಂಡೋಗಿ ಕೂಬಿಟ್ಟು ಬರೋದು, ಅವೆಲ್ಲ ಹೇಳ್ಕೊಡ್ಬೇಕಾ? ಈಗ ಹೊಸ ವರ್ಷ ಬರ್ತದ, ಹೊಸ ವರ್ಷಕ್ಕೆ ಹೂಗಳು ಮಸ್ತ್ ಏನ ತಕೋಯ್ತಾರ ಜನ ಅಲ್ವಾ? ಪರವಾಗಿಲ್ಲ, ಸುಮಾರಾಗಿ. ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಹೊಸ ವರ್ಷಕ್ಕೆ ತಕೊಂಡೋಗ್ತಾರೆ. ಆಮೇಲೆ ಇನ್ನೊಂದು ಕಮ್ಮ, ಈಗ ಹೊಸ ವರ್ಷಕ್ಕೆ ಎಲ್ಲ ಬೇರೆ ದೇವಸ್ಥಾನಗಳಿಗೆ ಅಥವಾ ಎಲ್ಲ ಬೇರೆ ಬೇರೆ ಹೊರಗಡೆ ಹೋಗಕ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಾವೇನು ಪ್ಲಾನ್ ಮಾಡಿಲ್ಲ. ವ್ಯಾಪಾರ ಮರಿ ಮೊಮ್ಮಗಳು ಕರ್ಕೊಂಡು ಇವಾಗ ಎಲ್ಲೂ ಹೋಗಕ್ಕಾಗಲ್ಲ, ಹೋಗಕ್ಕಾಗಲ್ಲ ಸದ್ಯಕ್ಕೆ. ಇಲ್ಲಿಯೇ ಮುಂದಿನ ನೋಡವ ಹೊಸ ವರ್ಷಕ್ಕೆ ಹೋಗದ. ಮುಖ ತೋರ್ಸಕ್ ಹೋಗ್ತೀರಾ? ಯಾವ ಮಂಡ್ಯದವ್ರ? ಇಲ್ಲಿ ವ್ಯಾಪಾರ ಜೋರ ಹೊಸ ವರ್ಷದಲ್ಲಿ? ಹೊಸ ವರ್ಷದಲ್ಲಿ ಏನೂ ಇಲ್ಲ ಸರ್, ಎಲ್ಲ ಜನನೇ ಇಲ್ಲ. ಇಲ್ಲಿ ನೋಡಿ ಖಾಲಿ ಹೊಡಿತೈತಿ. ಯಾಕ ಗೊತ್ತಿಲ್ಲ, ಧನುರ ಮಾಸ ಇದು. ಧನುರ್ ಮಾಸ ಫ್ಯಾಕ್ಟ್ರಿ ಎಲ್ಲವೋ? ಸರಿ. ಆಮೇಲೆ ಈಗ ನೀವು ಹೊಸ ವರ್ಷದಲ್ಲಿ ಹೆಂಗ ಆಚರಣೆ ಮಾಡ್ತೀರಿ? ಫುಲ್ ಊಟ, ಫುಲ್ ಟೈಟು, ಗುಡ್ ನೈಟ್. ಫುಲ್ ಟೈಟು ಗುಡ್ ನೈಟು. ಅಯ್ಯೋ ಒಳ್ಳೆ ಸ್ಲೋಗನ್ ಹೋದ ಕೈಯಮ್ಮ. ಫುಲ್ ಟೈಟ್ ಅಂತ ಕುಡ್ಕೊಂಡು ಗುಡ್ ನೈಟ್ ಅಂತ ಯಾಗಿದ್ದು ನೋಡಿ. ಒಳ್ಳೆ ಸೂಪರ್ ಸ್ಲೋಗನ್ ಹೇಳ್ದ. ನಾವು ಸೂಪರು, ನಾವೇ ಸೂಪರು. ಸರ್ ನಮಸ್ಕಾರ, ಬನ್ನಿ ಗುರುಗಳೇ, ಬನ್ನಿ ಸರ್. ತಮ್ಮ ಹೆಸರು ಸರ್? ಸುಹೇಲ್ ಅಂತನಾ? ನೀವು ಇದು ಅಂಗಡಿ ಓನರಾ? ಹೇಳಿ. ಆಮೇಲೆ ಗುರುಗಳ ಹೊಸ ವರ್ಷ ಹೆಂಗಪ್ಪ ಪ್ಲಾನು? ಜನ ಫುಲ್ ಮಸ್ತ ನಿಮ್ಮ ಅಂಗಡಿಗೆ? ಮಸ್ತ್ ಬರ್ತಾ ಇರ್ತಾರೆ ಪಾರ್ಟಿಗೆ. ಹೌದಾ? ಆಮೇಲೆ ನೀವು ಫ್ರೆಂಡ್ಗಳೆಲ್ಲ, ನಿಮ್ಮ ಲೋಕಲ್ ಫ್ರೆಂಡ್ಗಳೆಲ್ಲ ಮೈಸೂರಲ್ಲಿ ಪಾರ್ಟಿಗೆ ಪಬ್ಬು ಗಿಬ್ಬು ಪಾರ್ಟಿ ಅಂತಾರಲ್ಲ, ಆ ಥರ ನೈಟ್ ಪಾರ್ಟಿ? ನೈಟ್ ಪಾರ್ಟಿ ಎಲ್ಲ ಪ್ಯಾಲೇಸ್ ಹತ್ರ ಇದೆಯಲ್ಲ, ಒಳ್ಳೆ ಪಾರ್ಟಿ. ಅಲ್ಲ ನೀವೇನಾರು ಎಣ್ಣೆ ಗಿಣ್ಣೆ ಆ ಥರ ಏನಿಲ್ಲ? ತುಂಬಾ ಜನ ಬರ್ತಿರ್ತಾರ ಕಸ್ಟಮರ್ಗಳು. ಒಳ್ಳೇದಲ್ಲಿ ಗುರುಗಳ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಯಾವ ಊರು ಮೇಡಮ್ ತಾವು? ಮೈಸೂರಿನವ್ರೆ ಮೇಡಮ್. ಮೇಡಮ್ ಆಮೇಲೆ ಹೊಸ ವರ್ಷ ಬರ್ತಾ ಇದೆ, ಹೊಸ ವರ್ಷ ಹೆಂಗ್ ವೆಲ್ಕಮ್ ಮಾಡ್ತೀರಾ? ಹೆಂಗೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ವೆಲ್ಕಮ್ ಮಾಡ್ತೀವಿ. ಫ್ರೆಂಡ್ಗಳೆಲ್ಲ ಹೋಗ್ತೀರಾ ಮೇಡಮ್? ಫ್ರೆಂಡ್ಗಳಿಲ್ಲ, ಮನೆಯವ್ರ ಫ್ಯಾಮಿಲಿ. ಮತ್ತೇನು ಮೇಡಮ್ ಹಬ್ಬಕ್ಕೆ ಏನು ಹೊಸ ವರ್ಷಕ್ಕೆ? ಹಬ್ಬ 14 ಜನವರಿ 14. ಅಲ್ಲಿ ಇರ್ಲಿ, ಆದ್ರೂ ನಿಮ್ದು ಖಾರ ಊಟನ ಸಿಹಿ ಊಟನ ಮೇಡಮ್? ಸಿಹಿ ಊಟದವರು. ಸಿಹಿ ಊಡ್ತಾರೆ ಮೇಡಮ್. ಇರ್ಲಿ ಮೇಡಮ್. ಆಮೇಲೆ ದೇವಸ್ಥಾನ ಮತ್ತೆ ಕೆಲವರು ಪಾರ್ಟಿಗಳಂತ ಹೋಗ್ತಾರೆ, ಆ ಥರ ಪಾರ್ಟಿ ಆ ಥರದ್ದೆಲ್ಲ ಇಲ್ಲ, ಮನೇಲಿ ಇರಕ್ಕೆ. ಒಂದ್ ನಿಮಿಷ ನಿಂತ್ಕೊಳಕ. ಯಾವ ಊರಕ ನೀನು? ಇದಕ್ಕೆ ನಂಗೆ ಮಾತಾಡಕ ಏನಿಲ್ಲ. ನಗರದವ್ರ? ಯಾವ ಊರವ್ರ ನಗರದಲ್ಲಿ? ಅರವಳಪುರದವ್ರ? ಇಲ್ಲಿ ಗಣ್ಯ ಹೆಂಡ್ತಿ ಇಬ್ರು ಯಾತು ಹೋಯ್ದಿರಿ? ನಿನ್ನಂತೆ ಬೇಕು ನಾವು ಪ್ರಪಂಚದಲ್ಲಿ. ಹೇಳ್ತಾರೆ ಕುಡ್ಕ ಬಡ್ಕಿ ಎಡ್ತಿರಿ ಮಿದ್ದಿದಾರ. ಈಗ ಮೈಸೂರು ಕರ್ಕೊಂಡು ಎಂಟಿನ ಮೈಸೂರು ಕರ್ಕೊಂಡು ತೋರ್ಸಕ್ ಹೋಗಿದೆ. ಗೇಟು ಬಿಡೋಣ ನೀನು. ಆಮೇಲೆ ಯಾನ್ ತಗೊಂಡ್ರಕ್ಕ ನಿಮ್ಮ ಯಜಮಾನ್ರು? ಯಾರು ತಗೊಂಡ್ಲು ಕರ್ಕೊಂಡ್ ತಕೊಂಡು ಬರೋ ಅಕ್ಕನಿಗೆ. ನೀ ಜೊತೆ ಬಂದಿರೋ ಸಂತೋಷ ಅಕ್ಕನಿಗೆ. ನೀ ಅದಕ್ಕಿಂತ ಬೇಕಾ ಗಂಡನ ಜೊತೆ ತಿರುಗಾಡೋದು ಸಂತೋಷ ಬೇಕಾ? ಆಮೇಲೆ ಹೊಸ ವರ್ಷ ಆಚರಣೆ ಮಾಡಲಕ್ಕ ಬಿಡ್ಬೇಡಿ. ನಿಮ್ಮ ಗಂಡನ ಕೈ ತಗಸ್ಕೊಳ್ಳಿ. ಒಳ್ಳೊಳ್ಳೆ ಸೀರೆಗಳು ಬಂದವ ಮೈಸೂರಿಗೆ, ಸೀರೆಗಳು ತಗಸ್ಕೊಳ್ಳಿ. ಆಮೇಲೆ ಚಿನ್ನಪ್ಪನ ಏನೋ ಮಾಡಿಸ್ಕೊಳ್ಬೇಕ. ನಿಮ್ಮ ಯಜಮಾನ್ರು ಕೇಳಕ್ಕೆ ಏನ್ ಕೆಲಸ ಮಾಡ್ರಿ ಯಜಮಾನ್ರಿ ನೀವು? ಕೂಲಿ ಮಾಡೋರಿಗಿಂತ ಸಂತೋಷಗಿರಿ ಇನ್ಯಾರಣ. ಸಾವಿರ ಬಂದ್ರು ಸಂದಲಯ ಅನ್ಕಂದಮ್ಮ ಬಂದಟ್ಟೆ ವೇಸ್ಟ್ ಮಾಡ್ಬಿಡ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಹೊಸ ವರ್ಷದ ಹೆಸರಲ್ಲಿ. ನಿಮ್ಮ ಗಂಡ ಹೆಂಡ್ತಿ ಇಬ್ರು ಬಂದಮ್ಮ ಮೈಸೂರಲ್ಲಿ ಜಾಲಿ ಮಾಡ್ಕೊಂಡು ಹೋಯ್ತಿರಲ್ಲ, ಸಂತೋಷ ಪಡ್ಬೇಕು. ಯಜಮಾನ್ರ ನಮಸ್ಕಾರ. ಊಟ ಮಾಡಿದ್ರೆ? ಏನ್ ಹೆದರಿಕೆ ಬಿಡಿ, ಬನ್ನಿ ಊಟ ಮಾಡಿದ್ರ? ಆಯ್ತು. ಹೊಸ ವರ್ಷ ಬರ್ತದ. ಹೊಸ ವರ್ಷದಲ್ಲಿ ಹೊಸ ಜೀವನ ಶುರು ಮಾಡ್ತಾರೆ ಎಲ್ರೂ. ನಿಮ್ದು ಈ ಸತಿ ಯಾವ ರೀತಿ ಇರುತ್ತೆ ಹೊಸ ವರ್ಷ? ಏನು ಮಾಮೂಲಿನ ನಮ್ದೇನಿಲ್ಲ. ಅಲ್ಲ ಇರ್ಲಿ, ಏನಾರಾಗಿರ್ಲಿ ಮನುಷ್ಯನಾಗ ಹುಟ್ಟಿದ ಮೇಲೆ ಜಾಲಿ ಮಾಡ್ಬೇಕು ಯಜಮಾನ್ರೆ. ಸಾಯಗಂಟು ದುಡಿದೇ ಇರ್ತದೆ ಅಲ್ವಾ? ಅಂದ್ರೆ ಈ ವರ್ಷ ಎಲ್ಲರೂ ಹೋಗ್ಬೇಕು ಫ್ಯಾಮಿಲಿ ಕರ್ಕೊಂಡು? ಇಲ್ಲ ಅವೆಲ್ಲ. ಆಮೇಲೆ ಹೊಸ ವರ್ಷ ಹೆಂಗ ಆಚರಣೆ ಮಾಡ್ತೀರಾ? ಒಳ್ಳೇದು ಮಾಡ್ತೀವಿ. ಒಳ್ಳೇದು ಮಾಡ್ತೀರಾ? ಬಿರಿಯಾನಿ ಎಲ್ಲ ಉಂಟಾ? ಎಲ್ಲ ಬಿರಿಯಾನಿ ಎಲ್ಲ ತಿಂತೀವಿ. ಮಕ್ಳು ಕರ್ಕೊಯ್ತಾರ ಹೊರಗಡೆ ಎಲ್ಲರೂ? ಏನ್ ಪ್ಲಾನ್ ಮಾಡಿದಿರಿ? ಎಲ್ಲಾರ ದೂರ ಹೋಗದ. ದೂರ ಅಂದ್ರೆ ಅದೇ ಬೆಂಗಳೂರು, ಹೈದರಾಬಾದು, ಅಲ್ಲೆಲ್ಲಾರ ತಿರ್ಗಕ್ಕೆ ಹೋಗದ. ಬೀಚ್ಗಳಿಗೆ ಹೋಗ್ತೀರಾ? ಹೋಗಿದ್ದೀನಿ. ಗೋವಾ ಎಲ್ಲ ಹೋಗಿದ್ದೀನಿ. ನಮಸ್ಕಾರ. ನಿಮ್ಮ ಹೆಸರಣ್ಣ? ನಿಮ್ಮ ಹೆಸರು? ಬಸವರಾಜು. ಹೊಸ ವರ್ಷದಲ್ಲಿ ಹೆಂಗ ಚೆನ್ನಾಗಿ ಆಚರಣೆ ಮಾಡ್ಬೇಕು ಅಂತೀರಿ? ಏನು ಇಲ್ಲಪ್ಪ, ಆಚರಿಸಿಲ್ಲ. ಯಾಕೆ? ಎಲ್ಲ ಫ್ರೀ ಬಸ್ ಮಾಡಿದಿರಲ್ಲ. ಓ, ಫ್ರೀ ಬಸ್ ಪ್ರಭಾವ ಆಟೋದವ್ರಿಗೆ ಏನು ಡತ್ತಲ್ಲ ಅಂತನ ಅಣ್ಣ. ಈಗ ಹೊಸ ವರ್ಷದಿಂದ 2024 ಒಳ್ಳೇದಾ ಅಥವಾ ಕೆಡ್ತನ? ಯಾರಿಗೆ ಗೊತ್ತು ಸ್ವಾಮಿ, ಮುಂದೆ ಬಂದು ಗೊತ್ತಾಯ್ತದಲ್ಲ. ಈ ವರ್ಷ ಏನಾದ್ರು ನಿಮ್ಗೆ ಚೆನ್ನಾಗ 25ನೇ ವರ್ಷ? ಇನ್ನು 3 ವರ್ಷ ಚೆನ್ನಾಗಿರಿಕಿಲ್ಲ. ಯಾಕೆ? ಯಾರು ಇರ್ತಾರ ಸರ್ಕಾರ? ಓ, ಸರ್ಕಾರದ ಮಾತು ನೀವು ಥ್ಯಾಂಕ್ಸ್ ಅಣ್ಣ. ಆಯ್ತು. ಏನಪ್ಪ ಬೆಳ್ಳಿ ವ್ಯಾಪಾರ ಜೋರಲ್ಲ? ಸಿಲೋ. ಯಾಕ? ಜನನೇ
ಬೆಳ್ಳುಳ್ಳಿ ಬೆಲ್ಲ ಕೇಳಿದ್ರ ಭಯ ಹೋಯ್ತದ. ಖಾರ ಬರ್ತದ. ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತೈತೆ. ಹಂಗೆ ಎಷ್ಟು ಕೆಜಿ ಬೆಳ್ಳುಳ್ಳಿ ಎಷ್ಟು? 400 ರೂಪಾಯಿ. 400 ರೂಪಾಯಿ. ಓಕೆ. ಆಮೇಲೆ ಹೊಸ ವರ್ಷಕ್ಕೆ ಹೆಂಗೆ ಆಚರಣೆ ನಿಮ್ದು? ನೋಡ್ಬೇಕು. ಏನು ಹೊರಗಡೆ ಫ್ಯಾಮಿಲಿ ಕರ್ಕೊಂಡು ಹೋಗೋ ಏನಾದ್ರು ಪ್ಲಾನಿಂಗು? ಅದೆಲ್ಲ ಬುದ್ಧಿ ಇಲ್ಲ. ಯಾಕೆ? ಅದೆಲ್ಲ ದುಡ್ಡು ವೇಸ್ಟ್ ಮಾಡೋದು ಬುದ್ಧಿ ಇಲ್ಲ. ಮನೇಲೆ ಬಿರಿಯಾನಿ ಮಾಡ್ಕೊ ಉಣ್ಕ ಚೆನ್ನಾಗಿರದ ಅಷ್ಟೇ. ಮಕ್ಳಿಗೆಲ್ಲ ಹೊಸ ಬಟ್ಟೆ ತಗೊಡದ ಎಲ್ಲ ಅಷ್ಟೇ. ಸೂಪರ್ ಫೈನ್ ಕಣ. ಮೇಡಮ್ ನೋಡ ನೀವು ಮೈಸೂರು ಯಾವ ಇರೋದವ್ರ? ಇಲ್ಲೇ ಕೆಜಿ ಕೊಪ್ಪಲ್ನವ್ರ. ಓಹೋ ಓಂ ವರ್ಷ ಕೆಲಸ ಮಾಡ್ತಿರೋದ? ಪದ್ಮಶ್ರೀ ಎಮ್ ಅಂತ ನಿಮ್ಮ ಹೆಸರು? ಪದ್ಮಾವತಿ ಎಮ್ ಅಂತ. ಆಮೇಲೆ ಹೊಸ ವರ್ಷ ಬರ್ತದ, ಯಾವ ರೀತಿ ಆಚರಣೆ ಮಾಡ್ತಾರೆ ಈ ಸತಿ ಹೊಸ ವರ್ಷನ? ಜನಗಳು ಫಸ್ಟ್, ಆಮೇಲೆ ನಾವು ಜನಗಳು ಫಸ್ಟ್, ಆಮೇಲೆ ನಾವು. ಓ ಏನ್ ಮೇಡಮ್ ನೀವು ಓಂ ವರ್ಷವ್ರು ಇಷ್ಟು ಕರ್ತವ್ಯ ನಿಷ್ಠೆ ಮೆರೆದು ಬಿಟ್ರೆ ಹೆಂಗೆ? ಕರ್ತವ್ಯನೇ ತಾನೇ, ನಾವು ಕರ್ತವ್ಯ ಸಮಸ್ಯೆ ಅಂತ ಮಾಡ್ತಿದೀವಿ, ಕರ್ತವ್ಯನೇ ಮುಖ್ಯ ಫಸ್ಟ್. ಹೌದು ನೀವು ಕರೆಕ್ಟಾಗಿ ಹೋದ್ರಿ ನೀವು. ಜೊತೆಗೆ ಮೇಡಮ್ ಅವರೇ ಮಕ್ಕಳು ಮರಿ ಜೊತೆ ಏನಾರು ಹೆಂಗ್ ಪ್ಲಾನ್ ಏನ್ ಮಾಡಿದ್ರಿ ಹೊರಗಡೆ ಹೋಗಕ್ಕೆ? ಎಲ್ಲೂ ಹೊರಗಡೆ ಹೋಗ್ತಿಲ್ಲ, ಡ್ಯೂಟಿನೇ ಫಸ್ಟ್, ಆಮೇಲೆ ಮಕ್ಕಳು. ಡ್ಯೂಟಿ ಫಸ್ಟ್. ಏನ್ ಮೇಡಮ್ ನಿಂತ ಮಾತಾಡ್ಬಿಟ್ರೆ? ಕರ್ತವ್ಯ ಫಸ್ಟ್ ತಾನೇ. ಅಲ್ಲ ಮೇಡಮ್ ಅವರೇ, ಈಗ ಮೈಸೂರು ಅಂತ ನಗರದಲ್ಲಿ ಕಾರ್ ಮೇಲೆ ಸ್ಕೂಟರ್ ಮೇಲೆ ಅವರ ಜೋಡಿಗಳು ಕುಣಿಸ್ಕೊಂಡು ಗಣ್ಯ ಅಂತೆಲ್ಲ ಹೋಯ್ತಿರ್ತಾರೆ. ನೀವು ನೋಡಿದಾಗ ಬೇಜಾರಾಗಲ್ವಾ? ಅವ್ರ ಸೇಫ್ಟಿನ ನಾವು ನೋಡ್ಕೋಬೇಕಲ್ವಾ, ಅವರು ನೋಡಿ ನಾವೇ ಸಂತೋಷ ಪಡೋದು. ಅಯ್ಯೋ ಇಷ್ಟು ಒಳ್ಳೆಯವ್ರಾಗ್ಬಿಟ್ರೆ ಹೆಂಗೆ ನೀವು? ಅಣ್ಣ ಯಾವ್ರವ್ರು ನೀವು? ನಾವು ಚಾಮರಾಜನಗರ. ಯಾವ ಡಿಪೋ ಅದರಣ್ಣ? ಇಲ್ಲ ಮೈಸೂರು ಸಿಟಿನ ಸಿಟಿಗೆ ಓಡಿಸ್ತಿರ್ತಾರೆ ಬಸ್? ಸಿಟಿ ಬಸ್. ಆಮೇಲೆ ಈ ಸತಿ ಹೊಸ ವರ್ಷ ಯಾವ ರೀತಿ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಹೊಸ ವರ್ಷ ಎಂದಿನಂತೆ ಮಾಡ್ತಾ ಇರ್ತೀವಿ. ಜನಗಳು ಫ್ರೀ ಮಾಡಿರೋದ್ರಿಂದ ಎಲ್ಲ ಜನಗಳು ಜಾಸ್ತಿ ಇರ್ತಾರೆ, ಅವ್ರ ಸೇವೆ ಮಾಡೋದೇ ನಮ್ದೊಂದು ಡ್ಯೂಟಿ ಆಗ್ಬಿಡುತ್ತೆ ಈಗ. ಹೌದಾ? ಅಂದ್ರೆ ಆಮೇಲೆ ಇನ್ನೊಂದಣ್ಣ, ಈಗ ಹೆಂಡತಿ ಮಕ್ಳು ಕರ್ಕೊಂಡು ರಜಾ ಹಾಕ್ಬಿಟ್ಟವ್ರು ಹೊರಗಡೆ ಕರ್ಕೊಂಡು ಹೋಗತ್ತಾರ? ನಾವು ರಜಾ ಹಾಕ್ಬಿಟ್ಟವ್ರು ಜನಗತ್ತೆ. ಓ ಅವ್ರು ಸುತ್ತವ್ರು ಯಾರ? ಅವ್ರು ಸುತ್ತಾರ ಯಾರು ಡ್ಯೂಟಿ ಮಾಡ್ಬೇಕಲ್ವಾ, ಹಂಗಾಗಿ ಡ್ಯೂಟಿ ಮಾಡ್ಬೇಕು, ಮಾಡ್ತೀವಿ. ಹೌದಣ್ಣ. ಹೊಸ ಆಚರಣೆ ಯಾವ ರೀತಿ ಮಾಡ್ಬೇಕು ಅಂತ ಇದ್ದೀರಾ? ಹೊಸ ವರ್ಷ ಇದ್ದಂಗೆ ಇರುತ್ತೆ, ಹೊಸದೇನು ಇರಲ್ಲ. ಹಂಗಲ್ಲ ಗೊತ್ತಾಯ್ತು, ಹೊಸ ವರ್ಷದಾಗೆ ಇರುತ್ತೆ. 2024ನೇ ವರ್ಷ ಕಳೀತು, 2025ನೇ ವರ್ಷ ಕಾಲಿಡ್ತಾವಿ. ಈ ವರ್ಷ ಪ್ಲಾನಿಂಗ್ ಏನು? ಫ್ರೆಂಡ್ಗಳೆಲ್ಲ ಈಗ ಲಗೇಜ್ ಇಲ್ಲ ತಕ್ಕ ತುಂಬ್ಕೊ ಹೋಯ್ತಾ ಇದ್ರಿ, ಇಲ್ಲಿ ಹೋಯ್ತೀರಿ? ಕಾಲಿನಾ? ಕಾಲೇಜ್ ಫೀಸ್ ಕಟ್ಟಬೇಕು, 1.5 ಲಕ್ಷ ಹುಡುಕ್ಬೇಕು ಈಗ. ಕಾಲೇಜ್ ಫೀಸ್ ಕಟ್ಟಬೇಕು? ಸೆಕೆಂಡ್ ಇಯರ್ಗೆ. ಅದಕ್ಕೆ ಹೊಸ ವರ್ಷ ಆದ್ಮೇಲೆ ಕಟ್ಬೇಕಾ? 1ನೇ ತಾರೀಕು ಹೇಳಿದ್ದಾರೆ ಕಾಲೇಜು, ಅಷ್ಟೊತ್ತಿಗೆ ಕಟ್ಟಬೇಕು, ಅಡ್ಮಿಷನ್ ಆಗಬೇಕು. ಅದಕ್ಕೆ ಈಗ ದುಡ್ಡು ಹುಡುಕ್ಬೇಕು ಅಂದ್ರೆ ಪಾರ್ಟಿ ಮಾಡೋದಿಲ್ಲ. ಎಲ್ರಿಗೂ ಒಂಥರ ಸಮಸ್ಯೆ ಆದ್ರೆ ಇವ್ರಿಗೆ ಕಾಲೇಜ್ ಫೀಸ್ ಕಟ್ಟಬೇಕಲ್ಲ ಅನ್ನೋದೇ ಸಮಸ್ಯೆ ಹೊಸ ವರ್ಷಕ್ಕೆ. ಈ ಥರ ಸಮಸ್ಯೆಗಳು ಇರ್ತವೆ. ಆಮೇಲೆ ಸಂತೋಷದ ಕ್ಷಣ ಯಾವ್ದು ಇಲ್ವ ನಿಮ್ಗೆ? ಅದು ಬಂತಲ್ಲ, ಸಂತೋಷ ಎಲ್ಲ ಹೋಗ್ಬಿಡ್ತು. ಯಾಕೆ? ಯಾವುದು? ಫೀಸ್ ಕಟ್ಟಬೇಕಲ್ಲ, ಕಾಲೇಜ್ ಫೀಸ್ ಕಟ್ಟಬೇಕು ಅಂದಾಗಲೇ ಸಂತೋಷ ಹೊಂಟಾಯ್ತು ಅಂತವನೆ. ಆದ್ರೆ ಏನಿರ್ಲೇನ, ಕಷ್ಟಗಳು ಬರ್ತವೆ ಹೋಯ್ತವೆ. ಹೊಸ ವರ್ಷದಲ್ಲಿ ಹೊಸತನದಿಂದ ಸಂತೋಷವಾಗಿರಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷ ಶುಭಾಶಯಗಳನ್ನ. ಜಾಲಿ ಫುಲ್ ಖಾಲಿ ಜಾಬು. ನಮಸ್ಕಾರ ಕಣ್ಣ ಎಲ್ರಿಗೂ, ಆಟದವ್ರಿಗೆ. ಅಯ್ಯೋ ನಮಸ್ಕಾರ ಅಣ್ಣ. ಯಾಕಣ್ಣ ಕೈ ಕೊಡೋಣ? ಯಾಕಣ್ಣ? ಅಲ್ಲಕ್ಕಪ್ಪ, ನೀವು ಮೈಸೂರು ಚಾಮರಾಜನಗರ ನಾವೆಲ್ಲ ಒಂದೇ ತಾನೆ. ಹಾಗಾಗಿ ನಿನ್ನ ಹೆಸರಣ್ಣ? ಶಿವ ಅಂತ. ಇಷ್ಟೊಂದು ಹಿಡ್ಕೊಂಡು ಮಾತಾಡೋಣ ನಮ್ಮ ಕ್ಯಾಮ್ರದಕ್ಕೆ. ಶಿವ ಅಂತಲೇ ಅಣ್ಣ. ಆಮೇಲೆ ಹೊಸ ವರ್ಷ ಬರ್ತದಣ್ಣ, ವರ್ಷ ಪೂರ್ತಿ ದುಡಿದೇ ಅದ. ಈ ವರ್ಷ ಹೆಂಗ ನೀವು ಹೊಸ ವರ್ಷ ಪಾರ್ಟಿ ಮಾಡ್ಬೇಕು ಅಂತೀರಣ್ಣ? ಬೆಳಗ್ಗೆ ಎದ್ದು ಬರೋದೆ, ಕಾಕಿ ಸಲ್ಟ್ ಹಾಕೊಳ್ಳೋದೆ, ಅದೇ ಗೋಳು ಅದೇ ಬಾಳು, ಏನ್ ಮಾಡೋದು ಅಷ್ಟೇನೆ. ಹಾಗಂದ್ಕೆ ಬೇಡಿ ಕಣ. ನೋಡೋಣ, ಮನುಷ್ಯ ಜೀವನ ತುಂಬಾ ಅಮೂಲ್ಯವಾದ ಕಣ. ನಾವ್ ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ. ಈ ವರ್ಷ ಕಳೆದು ಬಿಡಿ, ಮುಂದುವರ್ಸಿ 2025ಕ್ಕೆ ಒಳ್ಳೆ ಜಾಲಿ ಮಾಡ್ಬೇಕಣ್ಣ. ಪುನೀತ್ ರಾಜ್ಕುಮಾರ್ ಹೊಟ್ಟೋದ್ಮೇಲೆ ನಮ್ಗೆ ಅವೆಲ್ಲ ಜೀವನ ಬೇಜಾರಾಗ್ಬಿಟ್ಟಿದೆ. ನಿಮ್ ಪುನೀತ್ ರಾಜ್ಕುಮಾರ್ ಎಲ್ಲ ಅಭಿಮಾನಿಗಳೇ ಎಲ್ಲಾರು ಇಷ್ಟ. ಅವ್ರ ಪಿಕ್ಚರ್ ಮೂವಿ ಗಿವಿ ಎಲ್ಲ ನೋಡಿದೀವಲ್ಲ, ಇಷ್ಟಪಡ್ತೀವಿ. ಅಂತವ್ರೆ ಹೋದ್ಮೇಲೆ ನಾವೆಲ್ಲ ಯಾವ್ದು ನಾವು ಇಲ್ಲಿ ಡೈಲಿ 30-50 ನಿಂತಿರೋವ್ರೆ, ಅವ್ರ ಕೋಟ್ಯಾಂತರ ರೂಪಾಯಿ ಇಟ್ಟಿರೋರೆ, ಹೊಟ್ಟೋಗ್ಬಿಟ್ರು. ಯಾವ ರೀತಿ ಹೊಸ ವರ್ಷನ ಆಚರಣೆ ಮಾಡ್ಬೇಕು ಅಂತೀರಣ್ಣ? ಸರ್, ಹೊಸ ವರ್ಷ ಅಂತಂದ್ರೆ ಮನುಷ್ಯನಿಗೆ ಹುಡ್ದಾಗಿಂದ ಹೊಸ ವರ್ಷನೇ. ಹೌದು. ಇದೇನೋ ಬರೀ ಡೇಟ್ ಚೇಂಜ್ ಆಯ್ತದೆ, ಇಸ್ವಿ ಚೇಂಜ್ ಆಯ್ತು ಅಷ್ಟೇ, ಮನುಷ್ಯನ ಜೀವನ ಚೇಂಜ್ ಆಗಲ್ಲ. ನಾವು ಆಟೋ ಡ್ರೈವರ್, ಬಸ್ ಡ್ರೈವರ್, ಎಳ್ನೀರು ಮಾರೋಣ. ಇದು ಜೀವನದಲ್ಲಿ ಹೊಸ ವರ್ಷ ಅಂತಂದ್ರೆ ಹಣವಂತರಿಗೆ ಮಾತ್ರ, ಬಡವ್ರಿಗಿಲ್ಲ. ಅವತ್ತೊಂದಿನ ನಾವು ಏನು ಅವತ್ತು ನಾವು ಮಾಡ್ಬೇಕು. ನಮ್ಗೆ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ. ಈಗ ಜನವರಿ ಎಂದಿದ್ದು ಕ್ರಿಸ್ಮಸ್ಸು, ಅವ್ರಿಗೆ ಕ್ರಿಶ್ಚಿಯನ್ ಅವ್ರಿಗೆ. ನಮ್ಗೆ ಉಗಾದಿ ಹಬ್ಬ. ಉಗಾದಿ ಹಬ್ಬದಲ್ಲಿ ಏನು ಎಳ್ಳು ಬೆಲ್ಲ ಒಬ್ಬಿಟ್ಟು ಮನೆ ಮಾಡ್ರ ಅನ್ನ ಬಾತಿಗೆ ತಿನ್ಕೊಂಡು ಖುಷಿ ಪಡ್ತೀವಿ. ಅಷ್ಟೇ ನಮ್ಮ ಜೀವನ ಹೊರತು ಇನ್ನು ಹೈ ಲೆವೆಲಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ ಅದನ್ನು. ಯಾವ ರಜೆ ನೀವು? ಮೆಳ್ಳಳ್ಳಿ ಅವರು. ನಮ್ಮ ಎಳಂದ್ರು ಮೆಳ್ಳಳ್ಳಿ ಅವರ ಎಲ್ಲ ಅವ್ರೆ. ನೀವು ಯಾವ ಒಟ್ಟು? ಒಟ್ಟು ಮೆಳ್ಳಳ್ಳಿ, ಪಾಂಡಪುರದಿಂದ ಮೆಳ್ಳಳ್ಳಿಯಿಂದ ಹಾಕಿದ್ದೀನಿ. ಹೌದಾ? ಈಗ ಊರಿಗೆ ಹೋಗ್ತಾ ಇದ್ರೆ? ಈಗ ಮನೆಗೆ ಹೋಯ್ತಾ ಇದ್ದೀನಿ ಊರಿಗೆ. ಸರಿ. ಈಗ ಹೊಸ ವರ್ಷ ಬರ್ತಾರೆ, ಹೊಸ ವರ್ಷ ಹೆಂಗ ಆಚರಣೆ ಮಾಡ್ತಾರೆ? ಹೊಸ ವರ್ಷಕ್ಕೆ ಅನ್ನ ಸಾರು ಪಾಯಸ ಎಲ್ಲಾನು ಮಾಡ್ತೀವಿ. ಇದರ ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತೀವಿ. ಆಮೇಲೆ ಚಿನ್ನ ಬಣ್ಣ ತಕೊಳ್ಳೋದು? ಚಿನ್ನ ಬಣ್ಣ ಸೀರೆ ತಗೋತೀನಿ, ಚಿನ್ನ ತಗೋತೀನಿ. ಚಿನ್ನ ಇಲ್ಲ ಅಂದ್ರೆ ಸೀರೆ ತಗೋತೀನಿ ಅಷ್ಟೇ, ಮಿಂಚ್ತೀವಿ ಅಷ್ಟೇ. ಅಜ್ಜಿ ನಮಸ್ಕಾರ.
ಓ ಅಜಯ್ ಏನ್ ಅಜಯ್ ಬೆಟ್ಟದ ಚಾಮುಂಡಿಯಕ್ಕೆ ಅಂತ ಕೂತಿಲ್ಲ ಅಜಯ್. ನನ್ ಕಷ್ಟ ಬಾಳ ಐತೆ, ಮನೆ ಇಲ್ಲ ಮಠ ಇಲ್ಲ, ಬಾಡಿಗೆ ಕಟ್ಟ ಮನೆ ಮಾಡ್ಕೋ. ಮತ್ತೆ ಇಷ್ಟು ಶಿಸ್ತಾಗಿದೆಯಲ್ಲ ಅಜಯ್, ರೇಸ್ ಮಿಶ್ರ ಹುಟ್ಟಿದೆ. ದೇವಸ್ಥಾನ ಹೋಗಿದ್ದೆ ಸರ್, ದೇವಸ್ಥಾನ ಹೋಗಿದ್ದೆ, ಬಂದ್ ಇಲ್ಲಿ ಕುತ್ಕೊಳ್ಳೋದು ಸರ್. ನಾನು ಏನಿಲ್ಲ. ಈಗ ನಿನ್ಗ ಕನ್ನಡ ಮಾತಾಡೋದು ಗೊತ್ತಾ, ಇಂಗ್ಲಿಷ್ ಮಾತಾಡೋದು ಗೊತ್ತಾ? ಕನ್ನಡ ಬರುತ್ತೆ, ಇಂಗ್ಲಿಷ್ ಏನ್ ಅಷ್ಟು ಬರಲ್ಲ ಸರ್, ಸ್ವಲ್ಪ ಅಷ್ಟೇ ಬರೀ ಹೋಗಿ. ನಾನು ಸುಮ್ಮನೆ ತಮಾಷೆ ಕೊಳ್ತೀನಿ. ವಾಟ್ ಇಸ್ ಯುವರ್ ನೇಮ್? ನಮ್ಮ ಹೆಸರು ಶಾಂತಮ್ಮ. ವಾಟ್ ಇಸ್ ಯುವರ್ ನೇಮ್ ಅಂದ್ರೆ ಗೊತ್ತಿಲ್ವಾ? ಆಯ್ತಾ, ಶಾಂತಮ್ಮ. ಶಾಂತಮ್ಮ ಅಂತ. ಎಷ್ಟು ವರ್ಷ ನಿಮ್ಗೀಗ? 65, 60, 70 ನಡೀತೀವಿ ಸರ್. ಓ ತಾಯೇ, ನಿನ್ನಷ್ಟು ವರ್ಷ ನಮ್ ಬದುಕುರ್ ಸಾಕಾಗದ. 60 ಕರಳು ಮುಳ್ಳು ಅಂತರ ನಾವು ಇನ್ ಬದುಕ್ತಮ್ಮ, ಅದು ಕತ್ಯ. ಇನ್ನು 10 ವರ್ಷ ಬದುಕ್ತಮ್ಮ, 5 ವರ್ಷ ಬದುಕ್ತಮ್ಮ. ದೇವ್ರು ಸರ್, ಎಲ್ಲ ದೇವ್ರದ್ದು, ನಮ್ದೇನಿಲ್ಲ ಸರ್. 2024 ಮುಗ್ದಾಯ್ತು. 2025 ವರ್ಷ ಹೊಸ ವರ್ಷ ಬರ್ತದ. ಈ ವರ್ಷ ಒಳ್ಳೇದೈತೆ ಸುಮೀರಿ, ನಿಮ್ಗೆ ಏನು ಆಗಲ್ಲ. ಏನು ಸರ್ ಒಳ್ಳೇದಾಗ್ತಾ ಇಲ್ಲಿ ಕುತ್ಕೊಂಡ್ರೆ ಮನೆ ಬಾಡಿಗೆ ಕಟ್ಬೇಕು ಸರ್. ನಾನು ಈ ಖರ್ಚು ಮಾಡ್ಕೊಂಡು ಜೀವನ ಮಾಡ್ಬೇಕು, ಏನು ಮಾಡಕ. ಯಾರೇನು ಕೊಡಲ್ಲ, ಇದೇ ಜೀವನ ನಂದು. ವಯಸ್ಸಾದ್ರೂ ಮಕ್ಳು ಯಾರು ಕೊಡಲ್ಲ, ಯಾರು ಕೊಡಲ್ಲ. ಒಂದ್ ಮನೆ ಇಲ್ಲ, ಬಾಡಿಗೆ ಕಟ್ಟಬೇಕು, ಜೀವನ ಮಾಡ್ಬೇಕು. ಹೌದಾ? ಸ್ವಾಭಿಮಾನ ಬದುಕು, ನಿಂದು ಸ್ವಾಭಿಮಾನ ಬದುಕು. ಹೌದು ಸರ್, ಸರ್ವತ್ತ ಹೇಳ್ತೀನಿ, ಮಾತಾ ಇದ್ದ ಇದೇ ವ್ಯಾಪಾರ ಮಾಡಿ ಜೀವನ ಮಾಡೋದು ಸರ್. ನನ್ಗೇನು ದಿಕ್ಕಿಲ್ಲ, ಬಾಡಿಗೆ ಕಟ್ಬೇಕು. ಅಮ್ಮ, ಭಗವಂತ ಎಲ್ರಿಗೂ ಒಂದು ಒಳ್ಳೇದು ಮಾಡೇ ಮಾಡ್ತಾನೆ. ನಾವು ಇವತ್ತಿನ ಮೆರೆದಾಡ್ಬೋದು, ನಿನ್ನೆ ಎಷ್ಟು ವಯಸ್ಸು ಬದುಕ್ಬೇಕಲ್ಲ. ಇದೇ ದೊಡ್ಡ ಸಾಧನೆ, ನಿಂದು ಇಷ್ಟು ವರ್ಷ ಬದುಕಿದೆ ಅಂತ. ಒಳ್ಳೇದಾಗ್ಲಿ.